ದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. From 2021 onwards, he was a founder, CEO, master, coach and mentor at Transformity Lab. So here is a small VT for you. ಎಜುಕೇಷನ್ ಬೇಕು. ಅದಕ್ಕಿಂತ ಹೆಚ್ಚಾಗಿ ನಾವು ಶಾಲೆಯಲ್ಲಿ ಅಥವಾ ಕಾಲೇಜಲ್ಲಿ ಏನು ಕಲಿಬೇಕು ಅಂದರೆ ಕೌಶಲ್ಯಗಳು ಅಥವಾ ಸ್ಕಿಲ್ಸ್ ಬಗ್ಗೆ ಕಲಿಬೇಕು. ಸೊ ಹಾಗಾಗಿ ಆ ಸ್ಕಿಲ್ಸ್ ಬಗ್ಗೆ ನಾವು ಮಾತಾಡೋಣ. ಆ ಸ್ಕಿಲ್ಸ್ ಪ್ರಾರಂಭ ಆಗೋದು ಮಗು ಸುಮಾರು 5 ರಿಂದ 6 ವರ್ಷ ಯಾವ 1ನೇ ಕ್ಲಾಸಿಗೆ ಬರ್ತಾರೋ, ಹೈಸ್ಕೂಲ್ ಅಥವಾ PUC ಮುಗಿಸೋದ್ರೊಳಗೆ ಈ ಒಂದು ಕೆಲವೊಂದು ಸ್ಕಿಲ್ಸ್ ಅವರಲ್ಲಿ ಆಲ್ರೆಡಿ ಡೆವಲಪ್ ಆಗ್ಬಿಡುತ್ತೆ ಅಥವಾ ಡೆವಲಪ್ ಮಾಡ್ಬೋದು ನಾವು. ಅದಾದ್ಮೇಲೆ ಏನಿದ್ರೆ ಪಾಲಿಶಿಂಗ್. ಈ ವಿಷಯ ನಾನು ಏನು ಕೇಳ್ತಾ ಇದ್ದೇನೆ ಅಂದರೆ, ನನ್ನ ಸೈಕಾಲಜಿನಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮಕ್ಕಳ ಬೆಳವಣಿಗೆ ಬಗ್ಗೆ ತುಂಬ ಹೇಳ್ತಾರೆ ಸೈಕಾಲಜಿನಲ್ಲಿ. ಹಾಗಾಗಿ ಇವತ್ತು ನಾನು ಸೈಕಾಲಜಿ ಅಥವಾ ಮನಃಶಾಸ್ತ್ರದ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಇಷ್ಟಪಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಮ್ಮ ಹಿಂದಿನ ನಾವು ಹೇಳ್ತಾ ಇದ್ರು ಬೇರೆ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ. ಹೌದಾ? ಏನಕ್ಕೆ ಹೇಳ್ತಾ ಇದ್ರು ಅಂದರೆ, ಬೆಳವಸಗಿ ಮೊಳಕೆಯಲ್ಲಿ ಅನ್ನೋದು ನಾವು ಸುಮ್ಮನೆ ಏನೋ ಒಂದು ಹೇಳಿದ್ದಾರೆ ಅಂದ್ಕೊಂಡಿದ್ವು. ಇವತ್ತು ಸೈನ್ಸ್ ಅಥವಾ ಸೈಕಾಲಜಿ ಅದನ್ನು ಸಾಬೀತುಪಡ್ತಾ ಇದೆ. ಯಾರ್ಯಾರು ಸಾಧಕರಿದ್ದಾರೆ ಅಥವಾ ಏನೋ ಒಂದು ವಿಶೇಷವಾದಂತಹ ಉನ್ನತ ಹುದ್ದೆಗೆ ಹೋಗಿದ್ದಾರೆ, ಅವ್ರನ್ನೆಲ್ಲರೂ ತಾವು ಪರೀಕ್ಷೆ ಮಾಡಿದ್ರೆ ಅಥವಾ ಅವ್ರು ಹೋಗಿ ಮಾತಾಡಿದ್ರೆ ಅವ್ರು ಹೇಳೋದೇನೆಂದರೆ, ನನ್ನ ಚೈಲ್ಡ್ಹುಡ್ ತುಂಬ ಚೆನ್ನಾಗಿತ್ತು ಅಂದರೆ ಸಾವುಕಾರ ಆಗಿದ್ವು, ದೊಡ್ಡಿತ್ತು, ಆ ಥರ 50% ಅವರದಂತದ್ದೇ ಮಾಡ್ತಾರೆ. ಕರೆಕ್ಟ್, ಹೌದು. ಅದೆಷ್ಟು ಕರೆಕ್ಟು ಎಷ್ಟು ತಪ್ಪು ಅಂತ ನಮಗೂ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ. ಹೌದಾ? ಅದು ಎಸ್ಪೆಷಲಿ ಈ ಜನರೇಷನ್ ಏನಿದೆ ಭಾಳ ಬುದ್ಧಿವಂತಿಕೆ. ಹೌದಾ? ಹುಟ್ಟಿ ಇನ್ನೂ 1 ತಿಂಗಳಾಗಲ್ಲ, ಬೇಕಾದ್ರೆ ಮೊಬೈಲ್ ಕೊಟ್ಟರೆ ಎಲ್ಲ ನೋಡ್ತಾರೆ. ನಮ್ಗೆ ಅವಾಗ ಹುಟ್ಟಿದಾಗಿಂದ 1 ವರ್ಷ 2 ವರ್ಷ ಆದರೂ ಸಹ ಹಂಗೆ ಅನ್ನಕ್ಕೆ ಬರ್ತಾರಿಲ್ಲ. ಸೊ ಹ್ಯೂಮನ್ ಜನರೇಷನ್ ಸ್ಟಡಿ ನೋಡಿದ್ರೆ, ಸೈಂಟಿಫಿಕಲಿ ಸೈಕಾಲಜಿಕಲಿ ನೋಡಿದ್ರೆ, ಪ್ರತಿಯೊಂದು 5 ಮತ್ತು 10 ವರ್ಷಕ್ಕೆ ಬರ್ತಾ ಇರ್ತಕ್ಕಂಥ ಮಕ್ಕಳಲ್ಲಿ ಬುದ್ಧಿಶಕ್ತಿ ಅನ್ನೋದು ಡಬಲ್ ಆಗ್ತಾ ಇದೆ. ಅತಿ ಬುದ್ಧಿ ಅಂತ ಕರೀತಾರೆ. ಹೌದಾ? ತುಂಬ ಬುದ್ಧಿ ಇರುತ್ತೆ ಅವ್ರಿಗೆ. ನೀವು ಹಾಗಾಗಿ ನಾವು ಅಪ್ಪ ಹಾಕಿದ ಆಲದ ಮರ ಅಂತ ಯಾವುದೋ ಒಂದು ವಿಷಯ ಹೇಳಿದ್ರೆ, ನೀನು ಯಾವುದೋ ಕಾಲದಲ್ಲಿ ಇದೆಯಾ ಡ್ಯಾಡಿ ಅಂತ, ನೀನು ಏನು ಸುಮ್ಮನೆ ಆಯ್ತು, ಸುಮ್ಮನೆ ನನಗೆ ಗೊತ್ತಿಲ್ಲ ನಮಗೆ ಹೇಳ್ತಾರೆ. ಹೌದಾ? ನಾವು ಅಭ್ಯಾಸ ಬಲನ ಹೇಗೆ ಮಾಡಿಸ್ಬೋದು, ಅದನ್ನು ಹೇಗೆ ರೂಢಿ ಮಾಡಿಸ್ಬೋದು ಅಂತ ಕೆಲವೊಂದು ಅಂಶಗಳನ್ನ ಟ್ರೈ ಮಾಡಿ. ಯಾಕೆಂದರೆ ನಮ್ಮನೇಲಿ ಏನು ವರ್ಕ್ ಆಗುತ್ತೋ ನಿಮ್ಮ ಮನೇಲಿ ವರ್ಕ್ ಆಗುತ್ತೋ ಅಲ್ಲೋ ಗೊತ್ತಿಲ್ಲ, ನಿಮ್ಮ ಮನೇಲಿ ವರ್ಕ್ ಆಗಿ ಪಕ್ಕದ ಮನೇಲಿ ವರ್ಕ್ ಆಗುತ್ತೋ ಅಲ್ಲೋ ಗೊತ್ತಿಲ್ಲ. ಸೊ ಹಾಗಾಗಿ ಇಟ್ಸ್ ಲೈಕ್ ಎನ್ ಎಕ್ಸ್ಪೆರಿಮೆಂಟ್. ಅವಾಗ ಯಾರು ಹೇಳ್ತಾ ಇದ್ದಾರೆ. ಸೊ ಇದೊಂದು ಜರ್ನಿ. ಸೊ ಜರ್ನಿನಲ್ಲಿ ನಾವು ಕೆಲವೊಂದು ಅಂಶಗಳನ್ನ ನೋಡೋಣ. ಸೊ ನೀವು ಬರ್ಕೊಳ್ಳಿ, ಪ್ರಯತ್ನ ಮಾಡಿ. ಕೆಲವೊಂದು ವರ್ಕ್ ಆಗ್ಬೋದು, ಕೆಲವೊಂದು ವರ್ಕ್ ಆಗ್ಬೋದು. ಯಾಕೆಂದರೆ ಒಂದು ವಿಷಯ ನಮಗೆಲ್ಲರಿಗೂ ಗೊತ್ತು, ಮಕ್ಕಳು ದೇವರ ವರದಾನ. ಹೌದಾ? ದೇ ಆರ್ ಗಾಡ್ ಅಂತ ಹೇಳ್ತೀವಿ, ನಿಷ್ಕಲ್ಮಶವಾಗಿರ್ತಾರೆ ಅಂತ. ಹಾಗಾಗಿ ಚಾಲೆಂಜ್ ಮಾಡ್ತಾರೆ, ಕೆಲವೊಂದು ವಿಷಯಗಳನ್ನ ಕ್ವಶನ್ಸ್ ಮಾಡ್ತಾರೆ. ಸೊ ಅದೇ ರೀತಿಯಾದಂಥ ನಮ್ಮ ರೋಲು ಸಹ ಆಸ್ ಎ ಪೇರೆಂಟ್ ನೀವು ಮಾಡ್ತೀರಾ. ಹೌದಾ? ಕ್ವಶನ್ಸ್ ಕೇಳ್ತೀರಾ, ಮಕ್ಕಳಿಗೆ ಚಾಲೆಂಜ್ ಮಾಡ್ತೀರಾ, ಬುದ್ಧಿ ಹೇಳ್ತೀರಾ. ಹಾಗೆ ನಾವೆಲ್ಲ ಕೋಚಸ್ತೇನೆ, ನಮ್ಮ ಮಕ್ಕಳಿಗೆ ನಾವೇ ಕೋಚ್. ಅದರಲ್ಲಿ ಕೆಲವೊಂದು ಟೆಕ್ನಿಕ್ಸ್ ಇದೆ. ಆ ಟೆಕ್ನಿಕ್ಸ್ ನಾನು ಹೇಳ್ತೀನಿ, ಪ್ರಯತ್ನ ಮಾಡಿ ನೋಡಿ, ವರ್ಕ್ ಆಗುತ್ತೆ. ಇನ್ನೊಂದು ನಾವು ಇಲ್ಲಿ ಯಾರಾದರೂ ಅಗ್ರಿಕಲ್ಚರ್ ಇದರಲ್ಲಿದ್ದೀರಾ, ಫಾರ್ಮರ್ಸ್ ಇದ್ದೀರಾ? ತುಂಬ ಖುಷಿ ಆಗುತ್ತೆ ನಮಗೆ. ಯಾಕೆಂದರೆ ಅನ್ನದಾತ ಸುಖಿ ಭವ ಅಂತಲೇ ನಾವು ಹೇಳಿ ಊಟ ಮಾಡೋದು. ರೈತರು ಇರೋದ್ರಿಂದಲೇ ನಮ್ಮ ಇವತ್ತು ರೈತರು ಮತ್ತು ಯೋಧರು ಇರೋದ್ರಿಂದಲೇ ನಮ್ಮ ದೇಶ ಸುಭಿಕ್ಷವಾಗಿರೋದು. ಮಕ್ಕಳನ್ನ ಬೆಳೆಸೋದು ತೋಟಗಾರಿಕೆ ಮಾಡ್ದಂಗೆ ಅಥವಾ ಅಗ್ರಿಕಲ್ಚರ್ ಮಾಡ್ದಂಗೆ ಅಂತ ಹೇಳ್ತಾರೆ. ಯಾಕೆ ಆ ಥರ ಹೇಳ್ತೀರಾ ಸರ್? ತೋಟಗಾರಿಕೆ ಅಥವಾ ಅಗ್ರಿಕಲ್ಚರ್ ಮಾಡೋದಕ್ಕೂ ಫಾರ್ಮಿಂಗ್ ಮಾಡೋದಕ್ಕೂ ಮಕ್ಕಳನ್ನ ಬೆಳೆಸೋದಕ್ಕೆ ಏನಾದ್ರು ಸಂಬಂಧ ಇದೆ ಅಂತ ನೋಡಿ. ರೈತರಿಂದ ಪಾಠ ಕಲಿಬೋದು ನಾವು ಪೇರೆಂಟಿಂಗ್ ಬಗ್ಗೆ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್, ಧನ್ಯವಾದ. ಮಕ್ಕಳು ಒಂಥರ ಹದವಾದ ಭೂಮಿ ಇದ್ದ ಹಾಗೆ. ನೆಕ್ಸ್ಟ್ ಹೂ ಬರುತ್ತೆ, ಹಣ್ಣು ಬರುತ್ತೆ. ಅವಾಗ ಹೋಗ್ಬಿಟ್ಟು ಬೇಗ ಹಣ್ಣಾಗು, ಬೇಗ ಹಣ್ಣಾಗತ್ತಾ? ಹೂಗೋಗ್ಬಿಟ್ಟು ಬೇಗ ನೀನು ಹಣ್ಣಾಗ್ಬಿಡು ಅಂದ್ರೆ ಆಗತ್ತಾ? ಅಲ್ಲ. ಪ್ರತಿಯೊಂದಕ್ಕೂ ಅದರದೇ ಆದಂತಹ ಟೈಮ್ ತಗೊಳುತ್ತೆ. ಬಟ್ ಆ ಟೈಮಲ್ಲಿ ನಾವು ಏನೇನು ಮಾಡಬೇಕು ಆ ಟೈಮಿಂಗ್ ಮಾಡ್ಬೇಕು. ಹೌದಾ? ಮಳೆ ಬಂತು ಅಂತ ಬಿಟ್ಬಿಟ್ಟು ಕಳೆ ತೆಗಿಲಿಲ್ಲ ಅಂದ್ರೆ ಏನಾಗುತ್ತೆ? ಹಾಳಾಗುತ್ತೆ. ಸೊ ಅದೇ ರೀತಿ ನಾಜೂಕುತನ. ಹಾಗೆ ಅಂದ್ಬಿಟ್ಟು ನಾವು ಇದು ಏನೋ ತುಂಬ ಪ್ರಾಬ್ಲಮ್ ನಡೀತಾ ಇದೆ ಅಂತ ಹಣ್ಣು ಕಟ್ ಮಾಡಕ್ಕೆ ಹೋದ್ರೆ ಅಥವಾ ಗಿಡನೇ ಕಟ್ ಮಾಡಿದ್ರೆ
ಲೈಫೇ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಒಂಥರ ಇಟ್ಸ್ ಎಸ್ ವೆರಿ ಏನು ಹೇಳ್ತಾರೆ, ತುಂಬ ನಾಜೂಕುತನವಾಗಿಂದನೇ ಬೆಳೆಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಹೌದಾ? ಸೊ ಹಾಗಾಗಿ ಈ ಗುರಿಯ ಮಹತ್ವ. ಸೊ ಹೆಲ್ತ್ ಆಯಿತು, ರಿಲೇಷನ್ಶಿಪ್ ಆಯಿತು, ಫೈನಾನ್ಸ್ ಆಯಿತು, ಆಮೇಲೆ ಸ್ಪಿರಿಚುವಲ್. ನಿಮ್ಮದೇ ಆದಂಥ, ನೀವು ಯಾವ ಧರ್ಮಕ್ಕೆ ಸೇರಿದ್ರು ಸಹ ಅದರದ್ದೇ ಆದಂತಹ ಕೆಲವೊಂದು ಅಂಶಗಳು, ತತ್ವಗಳು ಇರುತ್ತೆ. ಹೌದಾ? ಸೊ ನಾವೆಲ್ಲ ವಿವೇಕಾನಂದರು ಹೇಳ್ತಾರೆ, ನಾವೆಲ್ಲ ಅಮೃತ ತಿನ್ಬೇಕಾದ್ರೆ ಮನಸ್ಸು ಶಾಂತವಾಗಿರ್ಬೇಕು. ಅದಕ್ಕೆ ನಮ್ಮ ಹಿಂದಿನ ಕಾಲದಲ್ಲೇ ಪ್ರಾರ್ಥನೆ ಮಾಡಿ ಊಟ ಮಾಡೋಕೆ ಮುಂಚೆ ನೀರು ಇಟ್ಕೊಂಡು ಕೂತ್ಕೊಳ್ಳಿ, ಕೆಳಗಡೆ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಏನಕ್ಕೆ? ಕೆಳಗಡೆ ಕೂತಾಗ ಆಟೋಮೆಟಿಕ್ ಆಗಿ ತಗ್ಗಿ ಬಗ್ಗೆ ನಮ್ಮ ಮನಸ್ಸು ಶಾಂತ ಆಗುತ್ತೆ. ಹೌದಾ? ಗಮನಿಸಿದ್ರೆ ಯಾರಾದ್ರು ಕೆಳಗಡೆ ಕೂತ್ಕೊಂಡು ಕೂಡಲೇ, ಎಷ್ಟೋ ಜನ ಮನೆಯಲ್ಲಿ ಸೋಫಾ ಇರುತ್ತೆ, ದೊಡ್ಡ ಚೇರ್ ಇರುತ್ತೆ, ಏನಾದ್ರು ಬೇಜಾರಾದಾಗ ಅಥವಾ ಸುಸ್ತಾದಾಗ ಸೋಫಾ ಮೇಲೆ ಬರುವ ಕೆಲವರು ಆರಾಮ ಕೆಳಗಡೆ ಕೂತ್ಕೊಂತಾರೆ. ಯಾಕೆ? ಕೆಳಗಡೆ ಕೂತ್ರೆ ಅದೊಂದು ಎನರ್ಜಿ ಕ್ರಿಯೇಟ್ ಆಗುತ್ತಲ್ಲ, ಅದು ದಿಸ್ ಇಸ್ ಡಿಫ್ರೆಂಟ್. ಸೊ ಹಾಗಾಗಿ ಒಟ್ಟಿಗೆ ಕುಳಿತು ಕೇಳ್ತಾನೆ, ಹೌದಾ ಪ್ರಾಬ್ಲಮ್ ಆಗ್ತಾ ಇದೆಯಾ? ಹೌದಾ ಯುದ್ಧ ಮಾಡೋಣವಾ? ಎಲ್ಲರೂ ಏನ್ ಹೇಳ್ತಾರೆ? ಹೌದು ಹೌದು ಮಾಡೋಣ ಅಂತ. ಆಮೇಲೆ ಯುದ್ಧ ಎಲ್ಲ ಆಗುತ್ತೆ, ನಿಜವಾದ ರಣರಂಗದಲ್ಲಿ ಆಗುತ್ತೆ. ಹೌದಾ? ನಾಳೆ ಭಾನುವಾರ ಬೆಳಗ್ಗೆ ತಿಂಡಿ ಮಾಡಕ್ ಬೇಜಾರು, ಹೆಣ್ಮಕ್ಳು ಪಾಪ ವಾರ ಎಲ್ಲ ಮಾಡಿರ್ತಾರೆ. ಹೌದಾ? ಬೆಳಗ್ಗೆ ವಾಸದ ಹೋಟ್ಲಲ್ಲಿ ಒಳ್ಳೆ ಮಸಾಲೆ ದೋಸೆ ತಿನ್ನೋಣ ಅಂತ ಯೋಚನೆ ಬರುತ್ತೆ. ಫಸ್ಟ್ ಏನ್ ಬರುತ್ತೆ? ಯೋಚನೆ ಬರುತ್ತೆ. ಯೋಚನೆ ಬಂದ್ಬಿಡಲೆ ಮಸಾಲೆ ದೋಸೆ ಬಂದ್ಬಿಡತ್ತಾ? ಎಲ್ಲಿ ಬರುತ್ತೆ? ಫಸ್ಟ್ ಆಲೋಚನೆ ಬರುತ್ತೆ. ಆಮೇಲೆ ಏನ್ ಮಾಡ್ತೀರಾ? ಆಮೇಲೆ ಆಕ್ಷನ್ ತಗೊಂತೀರಾ, ಕೇಳ್ತೀರಾ ಮನೆಯವ್ರನ್ನ, ಹೌದಾ ಆಯ್ತು ನಡೀರಿ ಹೋಗೋಣ ಅಂತ, ಅಥವಾ ಪಾರ್ಸಲ್ ತರಿಸ್ಬೇಡ ಅಂತ. ಆಮೇಲೆ ದೋಸೆ ಬರುತ್ತೆ. ಸೊ ದೋಸೆ ಎಲ್ಲಿಂದ ಬಂತು? ಫಸ್ಟ್ ಥಿಂಕಿಂಗ್ ಇಂದ ಬಂತು. ಸೊ ಹಾಗಾಗಿ ಜೀವನದಲ್ಲಿ ಎಲ್ಲಾ ಪ್ರಾರಂಭ ಆಗೋದು ಎಲ್ಲಿಂದ? ಥಿಂಕಿಂಗ್ ಇಂದ, ಮನಸ್ಸಿಂದ. ಹಾಗಾಗಿ ಮನಸ್ಸೇ ಮಹಾದೇವ ಅಂತ ನಮ್ಮವ್ರು ಹೇಳ್ತಾ ಇದ್ರು. ಮನಸ್ಸಿದ್ದಲ್ಲಿ ಮಾರ್ಗ ಇದೆ, ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ಪವರ್ ಆಫ್ ಥಿಂಕಿಂಗ್ ಇಸ್ ಟು ಬಿಗ್. ಸೊ ಮನುಷ್ಯನಿಗೆ ಎರಡು ತರ ಮನಸ್ಸಿರುತ್ತೆ, ಸುಪ್ತ ಮನಸ್ಸು ಮತ್ತೆ ಜಾಗೃತ ಮನಸ್ಸು. ಯಾರು ಕೇಳಿದಿರಾ? ಕಾನ್ಶಿಯಸ್ ಮೈಂಡ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಕೇಳಿದಿರಾ? ಸೊ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ? ಇಟ್ಸ್ ವೆರಿ ಪವರ್ಫುಲ್. ನೀವು ರಾತ್ರಿ ಮಲ್ಕೊಂಡಾಗಲೂ ಹಾರ್ಟ್ ಬಡಿಯುತ್ತೆ, ಹೌದಾ? ನೀವು ತಿಂದು ಜೀರ್ಣ ಆಗತ್ತೆ, ಹೌದಾ? ನೀವು ಬದುಕೇ ಇರ್ತೀರ, ಹೌದಾ? ಆ ಸುಪ್ತ ಮನಸ್ಸು ಅಥವಾ ಒಳಗಡೆ ಒಂದು ಮನಸ್ಸು ಇದೆಯಲ್ಲ, ಅದು ವೆರಿ ವೆರಿ ಪವರ್ಫುಲ್. ಅದು ಸುಪ್ತ ಮನಸ್ಸು ಅಂತ ಕರೀತಾರೆ. ಎರಡನೇದು ಜಾಗೃತ ಮನಸ್ಸು. ಈಗ ನಾವೇನ್ ಮಾತಾಡ್ತಾ ಇದೀವಿ, ಇಲ್ಲಿ ಇದಕ್ಕಿಂತ ಒಂದು ಹಾವು ಬಂತು, ನಾನು ಹಿಂಗೆ ನಿಂತಿರ್ತೀನ, ಓಡೋಗ್ತೀನಿ. ಆ ಜಾಗೃತ ಮನಸ್ಸು ಹೊರಗಡೆ ಪ್ರಪಂಚದೆಲ್ಲ ನೋಡ್ತಾ, ವರ್ಡ್ಸ್ ಅಂತ ಕರೀತಾರೆ, ಪವರ್ ಆಫ್ ಥಿಂಕಿಂಗ್. ಇದು ಎಷ್ಟು ಶಕ್ತಿಶಾಲಿ ಅನ್ನೋದು ಇದೆ ಅನ್ನೋದನ್ನ ಒಂದು ಪ್ರಯೋಗಾತ್ಮಕ ನೋಡೋಣ. ಅವಾಗಲೇ ಹೇಳಿದ್ನಲ್ಲ, ಕೇಳಿಸ್ಕೋಬೇಕು, ನೋಡ್ಬೇಕು, ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ. ಸೊ ಎಲ್ಲರೂ ಕಣ್ಮುಚ್ಚಿ ಸ್ಟ್ರೇಟಾಗಿ ಕೂತ್ಕೊಳ್ಳಿ, ನಿಧಾನ ಉಸಿರು ತಗೊಳ್ಳಿ, ದೀರ್ಘವಾಗಿ ಉಸಿರು ತಗೊಳ್ಳಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಕಾಲ ತುದಿಯಿಂದ ತಲೆಯ ತುದಿಯವರೆಗೆ, ಕೈನ ತುದಿಯಿಂದ ಕಾಲಿನ ತುದಿಯವರೆಗೆ ನಿಮ್ಮ ದೇಹ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ. ನಿಮ್ಮ ಮೈಂಡ್ ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗ್ತಾ ಇದೆ. ದೀಪ ಉಸಿರಾಟ ಮಾಡ್ತಾ ಇದೆ. ಬಲಗೈ ಮೇಲೆ ಹೋಗ್ತಾ ಇದೆ, ಎಡಗೈ ಕೆಳಗಡೆ ಬರ್ತಾ ಇದೆ. ಆ ಬಲೂನ್ ಕಟ್ಟಿರೋದ್ರಿಂದ ಬಲಗೈ ಮೇಲೆ ಎಳ್ಕೊಂಡು ಹೋಗ್ತಾ ಇದೆ. ಪುಸ್ತಕ ಇಟ್ಟಿರೋದ್ರಿಂದ ಎಡಗೈ ಕೆಳಗಡೆ ಹೋಗ್ತಾ ಇದೆ. ಬಲಗೈ ಮೇಲಕ್ಕೆ, ಎಡಗೈ ಕೆಳಗೆ. ದೀಪ ಗಮನ ಕೊಡಿ, ದೀಪ ಉಸಿರಾಡಿ. ನಿಮ್ಮ ಕೈನೇ ಗಮನಿಸಿ, ನಿಮ್ಮ ಬಲಗೈ ಗಮನಿಸಿ. ಅಲ್ಲಿ ಬಲೂನ್ ಕಟ್ಟಿರೋದ್ರಿಂದ ಮೇಲೆ ಹೋಗ್ತಾ ಇದೆ, ಪುಸ್ತಕ ಇಟ್ಟಿರೋದ್ರಿಂದ ಕೆಳಗಡೆ ಹೋಗ್ತಾ ಇದೆ. ಬಲಗೈ ಮೇಲೆ ಹೋಗ್ತಾ ಇರೋದ್ರಿಂದ ಖುಷಿ ಆಗ್ತಾ ಇದೆ, ಎಡಗೈ ಭಾರ ಆಗಿರೋದ್ರಿಂದ ಅಲ್ಲಿ ನಿಮಗೆ ನೋವಿನ ಅನುಭವ ಆಗ್ತಾ ಇದೆ. ರಿಲ್ಯಾಕ್ಸ್ ಆಗಿ ನೋಡಿ, ರಿಲ್ಯಾಕ್ಸ್ ಆಗಿ ನೋಡಿ. ಓಕೆ, ನಿಧಾನಕ್ಕೆ ಉಸಿರಾಡಿ, ಕಣ್ಣನ್ನ ಬಿಡಿ, ನಿಮ್ಮ ಕೈ ನೀವೇನು ನೋಡ್ಕೊಳ್ಳಿ. ಕೈ ಬಿಡಿ. ಎಷ್ಟು ಜನಕ್ಕೆ ಅನುಭವ ಆಯಿತು? ಕೈ ಎತ್ತಿ. ಎಷ್ಟು ಜನಕ್ಕೆ ನಿಮ್ಮ ನಿಜವಾಗ್ಲೂ ನಿಮ್ಮ ಕೈಗೆ ಬಲೂನ್ ಕಟ್ಟಿತ್ತಾ? ನಿಮ್ಮ ಕೈನಲ್ಲಿ ಪುಸ್ತಕ ಇತ್ತಾ? ಯಾಕೆ ಆ ರೀತಿ ಆಯ್ತು? ಫೀಲಿಂಗ್ ಇಂದ. ಹೇಗೆ ಫೀಲಿಂಗ್ ಬಂತು? ಹೇಗೆ ಬಂತು? ನಾನು ಇಂಡ್ಯೂಸ್ ಮಾಡಿದೆ, ನಾನು ಆ ಫೀಲಿಂಗ್ನ ನಿಮಗೆ ತಂದುಕೊಟ್ಟೆ, ಹೇಳ್ತಾ ಇದ್ದೆ, ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದೆ, ಹೌದಾ? ನಿಮ್ಮ ಬಲಗಡೆ ಮೇಲೆ ಹೋಗ್ತಾ ಇದೆ, ಎಡಗಡೆ ಕೈ ಕೆಳಗಡೆ ಬರ್ತಾ ಇದೆ. ಇದರಿಂದ ಏನ್ ಗೊತ್ತಾಗುತ್ತೆ ನಿಮಗೆ? ವಾಟ್ ಡಿಡ್ ಯು ಲರ್ನ್ ಫ್ರಮ್ ದಿಸ್ ಎಕ್ಸ್ಪೆರಿಮೆಂಟ್?
ನಾವು ಮನಸ್ಸಿಗೆ ಏನ್ ಕೊಡ್ತೀವೋ ಅದೇ ಆಗುತ್ತೆ ಅಂತ. ಸೊ ಹಾಗಾದ್ರೆ ಇದು ಹೌ ದಿಸ್ ಇಸ್ ರಿಲೇಟೆಡ್ ಟು ಯುವರ್ ಕಿಡ್ಸ್. ನಿಜವಾಗ್ಲೂ ಸೈಂಟಿಫಿಕ್ ಆಗಿ ಅದು ಪ್ರೂವ್ ಆಗ್ತಾ ಇದೆ. ಸೈಕಾಲಜಿಕಲಿ ಏನಂದ್ರೆ ನಾವೇನ್ ಮಾತಾಡ್ತೀವೋ ಅದೇ ಆಗುತ್ತೆ. ಹೌದಾ? ಈಗ ಒಂದು ಎಲ್ಲೋ ಹೋಗ್ತಾ ಇರ್ತೀರಾ, ಬೈ ಮಿಸ್ಟೇಕ್ ಆಗಿ ಒಂದು ಯಾರಿಗೋ ಟಚ್ ಮಾಡ್ಬಿಡ್ತೀರಾ, ಏನೊಂದು ಆಕ್ಸಿಡೆಂಟ್, ಸ್ಮಾಲ್ ಆಕ್ಸಿಡೆಂಟ್ ಆಗ್ತದೆ. ಹೋಗ್ ಕೂಡಲೇ ಅಂದ್ರೆ ಏನಾಗುತ್ತೆ, ಗಲಾಟೆನೇ ಆಗುತ್ತೆ. ನೀವು ಸ್ವಲ್ಪ ಕೂಲ್ ಡೌನ್ ಆಗಿ, ಅವರು ಕೂಲ್ ಡೌನ್ ಆಗಿ, ಅಯ್ಯೋ ಆಗೋಯ್ತು ಏನೋ ಇದು ಅನ್ನೋದು ಜಗಳ ಆಗುತ್ತಾ? ಅಲ್ಲಿ ಆಗಲ್ಲ. ಅದಕ್ಕೆ ನಮ್ಮವರೆಲ್ಲ ಹಿಂದೆ ಏನ್ ಹೇಳ್ತಾ ಇದ್ರು, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ಮಾತು ಏನ್ ಕೆಡಿಸ್ತೋ, ಮನೆ ಕೆಡಿಸ್ತೋ. ಹೌದಾ? ಸೊ ಮಾತು ಅನ್ನೋದು ಏನಿದೆ, ಮೊದಲನೇದು ಭಾವನೆ. ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ಥಾಟ್ಸ್. ಅದ್ರ ನಂತರ ಬರೋದೇನು ಮಾತು, ನಂತರ ಬರೋದೇನೋ ಆಕ್ಷನ್. ಹಾಗಾಗಿ ಈ ಮೂರನ್ನ ನಾವು ಮಕ್ಕಳಿಗೆ ಕಲಿಸ್ಬೇಕು. ಸರಿಯಾಗಿ ಯೋಚನೆ ಮಾಡೋದನ್ನ ಕಲಿಸ್ಬೇಕು, ಸರಿಯಾಗಿ ಮಾತನಾಡೋದನ್ನ ಕಲಿಸ್ಬೇಕು, ಆಕ್ಷನ್ಸ್ ತಗೊಳ್ಳೋದ್ರ ಬಗ್ಗೆ ಕಲಿಸ್ಬೇಕು. ಓಕೆನಾ? ಅದಕ್ಕೆ ಹೇಳ್ತಾ ಇದ್ರು ಅಶ್ವಿನಿ ದೇವತೆಗಳಂದ್ರೆ ಇನ್ನೇನು ಇಲ್ಲ, ನಾವೇನ್ ಮಾತಾಡ್ತಾ ಇರ್ತಾರೆ ಅದನ್ನೇ ರಿಪೀಟ್ ಮಾಡ್ತಾರೆ. ಈ ಮಕ್ಳು ಯಾರಿಗಾರು ಬೈತಾ ಇದ್ದಾರೆ ಅನ್ಕೊಳ್ಳಿ, ಎಲ್ಲಿಂದ ಕಲ್ತಿರ್ತಾರೆ? ಇಲ್ಲ ನಮ್ಮಿಂದ ಕಲ್ತಿರ್ತಾರೆ, ಇಲ್ಲ ಎನ್ವಿರಾನ್ಮೆಂಟ್ ಇಂದ ಕಲ್ತಿರ್ತಾರೆ, ಇಲ್ಲ ಸಿನಿಮಾನ ಏನೋ ನೋಡಿರ್ತಾರೆ. ಮೊನ್ನೆ ಒಂದು ದಿವಸ ನಾನು ಮಗಳನ್ನ ಆಟ ಆಡ್ಸಕ್ಕೆ ಅಂತ ಒಂದು ಪಾರ್ಕಿಗೆ ಹೋಗಿದ್ದೆ, ನಮ್ಮ ಅಪಾರ್ಟ್ಮೆಂಟ್ ಪಾರ್ಕಲ್ಲಿ. ಸುಮ್ಮನೆ ಹೈಸ್ಕೂಲ್ ಅಲ್ಲ, ಒಂದು 8 ಮೋಸ್ಟ್ಲಿ 6, 7, 8ನೇ ಕ್ಲಾಸ್ ಹುಡುಗರು ಆಟ ಆಡ್ತಾ ಇದ್ರು. ಇಬ್ಬರು ಹುಡುಗರು ಕೆಟ್ಟ ಕೇಳ್ತಾ ಬೈತಾ ಇದ್ರು, ಇಂಗ್ಲೀಷಲ್ಲಿ ಬ್ಯಾಡದಿರೋ ಪದಗಳು ಉಪಯೋಗಿಸ್ತಾ ಇದ್ರು. ನಾವೇನ್ ಮಾಡ್ತೀವಿ, ಅವಾಗ ಏನಾಗುತ್ತೆ, ನಮಗೆ ಟೆಂಪರ್ ರೈಸ್ ಆಗುತ್ತೆ. ಏನು ಹಂಗೆ ಮಾತಾಡ್ತೇವೆ, ಕರೆದ್ಬಿಟ್ಟು ಬೈದ್ರೆ ಏನಾಗುತ್ತೆ ಮಕ್ಕಳಿಗೆ? ಆಯ್ತು ಅಂಕಲ್ ಮಾತಾಡಲ್ಲ ಅಂತ. ಹೌದಾ? ಪದ ಅರ್ಥ ಆಗುತ್ತಾ ನಿಮಗೆ? ಮಾತಾಡ್ಬಿಡ್ದೆ ಇವ್ರು ಬೈದ್ರೆ ಏನಂತಾರೆ, ಇವ್ರೇನೋ ಬೈತಾರ ಅಂಕಲ್ ಸರಿಲ್ಲ ಬಿಡು, ಹಿಂದೆ ಹೋಗ್ತಾರಮ್ಮ. ನಾನು ಕರೆದೆ ಮಗನ, ಪಾಪ ಇದೆ ಬಂದು, ಆ ಪದದ ಅರ್ಥ ಆಗುತ್ತಾ ನಿನಗೆ ಅಂದೆ. ಇಲ್ಲ ಅಂಕಲ್, ಒಂದು ಕೆಲಸ ಮಾಡು, ಇವತ್ತು ಹೋಗ್ಬಿಟ್ಟು ನಿಮ್ಮ ಅಪ್ಪನೋ ಅಥವಾ ನಿಮ್ಮ ಅಮ್ಮನ ಕೇಳು ಈ ಪದದ ಅರ್ಥ ಏನು ಅಂತ, ನಾಳೆ ಬಂದ್ಬಿಟ್ಟು ಹೇಳು ಅಂತ. ಅವನಿಗೆ ಆಗಲೇ ಅರ್ಥ ಆಯ್ತು. ನಾನಿನ್ನು ಹೋಗಿ ಮನೇಲಿ ಅಪ್ಪ ಅಮ್ಮ ಕೇಳಿದ್ರೆ ಯಾವ್ದ್ರಲ್ಲೋ ಬೀಳುತ್ತೆ, ಸರಿ ನಾಳೆಯಿಂದ ಆ ಪದ ಉಪಯೋಗಿಸು, ಪರವಾಗಿಲ್ಲ ಅಂತ. ಅವನಿಗೆ ಅವನು ರಿಯಲೈಸೇಷನ್ ಆಯಿತು. 1 ವಾರ 15 ದಿವಸ ಮತ್ತೆ ಅವನು ನೋಡಿದ ಆ ಪದ ಉಪಯೋಗಿಸ್ತಾ ಇಲ್ಲ ಅವನು. ಏನಕ್ಕೆ ಅಂದರೆ ಒಂದೊಂದ್ಸಲ ಏನಾದ್ರೆ ನ್ಯಾಚುರಲ್ ಆಗಿ ಬಂದ್ಬಿಡುತ್ತೆ ವಯಸ್ಸು, ಅಥವಾ ಆ ಫ್ಲೋನಲ್ಲಿ ನಾವು ಮಾತಾಡ್ತೀವಿ ಸಿಟ್ಟು ಬಂದಾಗ ಇದಾದಾಗ. ಬಟ್ ಯಾವಾಗ ಅವೇರ್ನೆಸ್ ಅನ್ನು ಬೆಳೆಯುತ್ತೋ ಅಥವಾ ಮಕ್ಕಳಲ್ಲಿ ಬೆಳೆಸ್ತೀವೋ ಆವಾಗ ಆ ಪರಿವರ್ತನೆಯನ್ನು ಪ್ರಾರಂಭ ಆಗುತ್ತೆ. ಒಪ್ಕೊಂತೀರಾ? ಹಾಗಾಗಿ ನಾವೇನು ಮಾತಾಡ್ತೀವಿ ಪದಗಳ ಬಗ್ಗೆ ನಾವು ಸ್ವಲ್ಪ ಪೇರೆಂಟ್ಸ್ ಗಮನ ಕೊಟ್ಟರೆ ಮಕ್ಕಳು ಅದನ್ನು ಕಲಿತಾರೆ. ಈ ಕತೆ ಕೇಳಿದ್ದೀರಾ? 2 ಗಿಳಿಗಳ ಕತೆ. ನಿಮ್ಮ ಮಕ್ಕಳಿಗೆ ಪ್ಲೇ ಸ್ಕೂಲಲ್ಲಿ ಇದರಲ್ಲೆಲ್ಲ ಹೇಳ್ಕೊಟ್ಟಿರ್ತಾರೆ. ಕಾಡಲ್ಲಿ ಒಂದು ಗಿಣಿ 2 ಗಿಣಿಗಳಿಗೆ ಮರಿ ಹಾಕತ್ತೆ, ಸತ್ತೋಗ್ಬಿಡುತ್ತೆ. ಒಂದು ಗಿಣಿನ ಆಶ್ರಮಕ್ಕೆ ತಗೊಂಡೋಗ್ಬಿಡ್ತಾರೆ, ಇನ್ನೊಂದು ಗಿಡ ಕಟ್ಕೊಂಡು ಇದಕ್ಕೆ ಹೋಗುತ್ತೆ. ಹೌದಾ? ಕಟ್ಕಲ್ ಹತ್ರ ಬೆಳೆದಿರೋ ಗಿಳಿ ಏನ್ ಮಾತಾಡುತ್ತೆ, ಏಯ್ ಹಿಡಿ ಕಡಿ ಬಡಿ ಸಾಯಿಸು. ಆಶ್ರಮದಲ್ಲಿ ಹೋಗ್ತಿರೋ ಬೆಳೆದ ಗಿಣಿ ಏನ್ ಮಾಡುತ್ತೆ, ಬನ್ನಿ ನಮಸ್ಕಾರ ಚೆನ್ನಾಗಿದ್ದೀರಾ, ನೀರು ಕುಡಿತೀರಾ. ಸೊ ಹಾಗಾಗಿ ವಾತಾವರಣ ಪ್ಲಸ್ ನಾವೇನ್ ಮಾತಾಡ್ತೀವಿ ಮಕ್ಕಳು ಅದರಿಂದ ತುಂಬಾ ಚೆನ್ನಾಗಿ ಕಲಿತಾರೆ. ಅವ್ರು ಏನ್ ಹೋಗ್ತಾ ಇದೆ ಇನ್ಪುಟ್ ಅನ್ನೋದ್ರ ಬಗ್ಗೆ ಗಮನ ಕೊಡಿ. ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿ. ಸ್ಕೂಲಲ್ಲಿ ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಸೆಂಟ್ ಮೈಕಲ್ ಸ್ಕೂಲ್ ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್. ಒಳ್ಳೆ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಗ್ರೌಂಡ್ ಆಫ್ ಅಪ್ಲಾಸ್ ಫಾರ್ ಆಲ್ ಟೀಚರ್ಸ್, ಸ್ಟಾಫ್ ಅಂಡ್ ಮ್ಯಾನೇಜ್ಮೆಂಟ್. 8 ಗಂಟೆ ಮಾತ್ರ ಅವ್ರು ಇರ್ತಾರೆ ಇಲ್ಲಿ. 8 ಗಂಟೆ ಇದ್ದಾಗ ಅದೊಂಥರ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಇಲ್ಲಿ. ಒಳ್ಳೆ ಮಾತು ಕೇಳ್ತಾರೆ. ಗಾಂಧೀಜಿ ಮಂಕಿ ತರ, 3 ಮಂಕಿ. ಒಳ್ಳೆಯದನ್ನೇ ನೋಡ್ತಾರೆ, ಕೆಟ್ಟದ್ದು ನೋಡಲ್ಲ. ಒಳ್ಳೆಯದನ್ನೇ ಕೇಳ್ತಾರೆ, ಕೆಟ್ಟದ್ದು ಕೇಳಲ್ಲ. ಒಳ್ಳೆಯದನ್ನೇ ಮಾತಾಡ್ತಾರೆ. ಆದ್ರೆ ಇನ್ನೂ 16 ಗಂಟೆ ಇದೆಯಲ್ಲ, 8 ಅವರ್ ಮಲ್ಕೊಂತಾರೆ ಅನ್ಕೊಳ್ಳಿ. ಇನ್ನೂ 8 ಅವರು, ಆ 8 ಅವರೇ ಮೇಯ್ನ್, 1/3 ಆಫ್ ದೈರ್ ಲೈಫ್. ಹೌದಾ? ಹಾಗಾಗಿ ಇದನ್ನೆಲ್ಲ ನಿಮ್ಗೆ ಹೇಳ್ಬೇಕಾಗಿದೆ. ಇಲ್ಲ ಅಂದಿದ್ರೆ ಒಂದು 12 ಅವರ್ ಸ್ಕೂಲಲ್ಲೇ ಇದ್ದು ಒಂದು 8 ಅವರ್ ನಿದ್ದೆ ಮಾಡಿದ್ರೆ ಅಯ್ಯೋ 2-3 ಅವರ್ ಏನೋ ಮಾಡ್ಕೊಳ್ಳಿ ಬಿಡ್ರಿ ಅಂದ್ಬಿಡ್ರೆ. ಹೌದಾ? ಸೂಪರ್. ಸೊ ಈ ಕತೆ ಗೊತ್ತು, ಪವರ್ ಆಫ್ ವರ್ಡ್ಸ್ ನಿಮಗೆ. 4ನೇದು ಅಭ್ಯಾಸಗಳ ಬಲ. ಈಗ ಆಲ್ರೆಡಿ ಹೇಳಿದ್ವು, ಮಕ್ಕಳಿಗೆ LKG ಇಂದ ಹಿಡಿದು ಪ್ರೀ ಸ್ಕೂಲಿಂದ ಹಿಡಿದು ಟೀಚರ್ಸ್ಗಳು ಒಳ್ಳೆ ಅಭ್ಯಾಸಗಳನ್ನು ಹೇಳ್ಕೊಡ್ತಾರೆ. ಹೇಳ್ಕೊಟ್ಬಿಟ್ರೆ ಸಾಕಾ? ಪ್ರಾಕ್ಟೀಸ್ ಮಾಡ್ತಾರಾ? ಮಕ್ಕಳು ಮಾಡಲ್ಲ. ನೀವು ಆಲ್ರೆಡಿ ಹೇಳ್ತಾ ಇದ್ದೆ, ನಾನು ಹೇಳಿದ್ದನ್ನು ಮಾಡಲ್ಲ ಸರ್ ಅವರು. ಏನಕ್ಕೆ ಒಂದು 10 ಪುಸ್ತಕ ಇಟ್ಟಿದ್ದೀನಿ, ಒಂದು 5 kg ಇದೆ. ಆ ಭಾರಕ್ಕೆ ನಿಮ್ಮ ಲೆಫ್ಟ್ ಕೈ ಕೆಳಗಡೆ ಹೋಗ್ತಾ ಇದೆ. ಕಣ್ಮುಚ್ಚಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನ ಗಮನ ಕೊಡಿ. ಬಲ್ಗೈಗೆ ಬಲೂನ್ ಕಟ್ಟಿದೆ. ಆ ಬಲ್ಗೆ ಬಲೂನ್ ಕಟ್ಟಿರೋದ್ರಿಂದ ಕೈ ಮೇಲೆ 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 ಹೋಗ್ತಾ ಇದೆ ಬಲ್ಗೈ. ಎಡಗೈ ಮೇಲೆ ಒಂದು 5 kg ಪುಸ್ತಕ ಇಟ್ಟಿರೋದ್ರಿಂದ ಎಡಗೈ ಕೆಳಗಡೆ ಹೋಗ್ತಾ ಇದೆ. ಬಲಗೈ ಮೇಲೆ ಹೋಗ್ತಾ ಇದೆ, ಎಡಗೈ ಕೆಳಗಡೆ ಹೋಗ್ತಾ ಇದೆ. ಉಸಿರಾಟ ಗಮನಿಸಿ. ಡೀಪ್ ಆಗಿ ಉಸಿರಾಡಿ, ಡೀಪ್ ಆಗಿ ಉಸಿರಾಡಿ,
ಬಲಗೈಗೆ ನಿಮ್ಮ ಬೆಳವಣಿಗೆ ಬಗ್ಗೆ ಇರ್ಬೋದು, ಯಾವ ಒಂದು ಅಭ್ಯಾಸಗಳು ನಿಮಗೆ ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಗಮನ ಕೊಡಿ. ನಿಧಾನಕ್ಕೆ ಹೇಳೋದಿರ್ಬೋದು, ಎಕ್ಸಸೈಸ್ ಮಾಡದೇ ಇರೋದೇ ಇರ್ಬೋದು, ಹೆಲ್ದಿ ಫುಡ್ ತಿನ್ನದೇ ಇಲ್ಲದೆ ಇರ್ಬೋದು, ನಿದ್ದೆ ಸರಿಯಾಗಿ ಮಾಡದೇ ಇಲ್ಲದೆ ಇರೋದು, ಓದಲ್ಲ ಅಥವಾ ಹೊಸದಾಗಿ ಏನೋ ಕಲಿತಾ ಇಲ್ಲ, ಮನಸ್ಸು ಯಾವಾಗಲೂ ಓಡ್ತಾ ಇರುತ್ತೆ, ಶಾಂತವಾಗಿಲ್ಲ, ಯಾವುದೇದೋ 108 ಏನೇನೋ ಇದಿರ್ಬೋದು ಬ್ಯಾಡ್ ಹ್ಯಾಬಿಟ್ಸ್ ಅಥವಾ ನಾಟ್ ಸೋ ಗುಡ್ ಹ್ಯಾಬಿಟ್ಸ್. ಅದ್ರ ಬಗ್ಗೆ ಯೋಚನೆ ಮಾಡಿ. ಈಗ ನೀವು ಬದಲಾಗಬೇಕು ಅಂದರೆ ಅಥವಾ ನಿಮ್ಮ ಮಕ್ಕಳನ್ನ ಬದಲಾಗಬೇಕು ಅಂದರೆ ಯಾವುದು ಹ್ಯಾಬಿಟ್ಸ್ ಅಭ್ಯಾಸಗಳನ್ನ ರೂಢಿ ಮಾಡ್ಕೋಬೇಕು. ಒಟ್ಟಿಗೆ ಕೂತು ಊಟ ಮಾಡೋದಿರ್ಬೋದು, ಒಟ್ಟಿಗೆ ಪ್ರೇಯರ್ ಮಾಡೋದಿರ್ಬೋದು, ಒಟ್ಟಿಗೆ ಎಲ್ಲೋ ದೇವಸ್ಥಾನಕ್ಕೆ ಹೋಗೋದಾಗಲಿ ಅಥವಾ ಒಟ್ಟಿಗೆ ಪ್ರೇಯರ್ ಮಾಡೋದಿರ್ಬೋದು, ಒಳ್ಳೆ ಹೆಲ್ದಿ ಫುಡ್ ಇರ್ಬೋದು. ಸೊ ಏನು ಹ್ಯಾಬಿಟ್ಸ್ ನೀವು ಬಿಲ್ಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ನಿಮಗಾಗಿ ಮತ್ತು ನಿಮ್ಮ ಮಕ್ಕಳಿಗಾಗಿ, ಅವರ ಫ್ಯೂಚರ್ಗಾಗಿ, ಒಂದು 3 ಅಂಶಗಳನ್ನು ಥಿಂಕ್ ಮಾಡಿ, ಯೋಚನೆ ಮಾಡಿ. ಯಾವ 3 ಅಂಶಗಳನ್ನು ತಾವು ಏನು ಮಾಡ್ತೀವಿ, ಸ್ಕ್ರೋಲ್ ಮಾಡ್ತೀವಿ. ಅಂಥದ್ರಲ್ಲಿ ನೀವು ಸುಮಾರು 90 ನಿಮಿಷ ಕೂತ್ಕೊಂಡು ಕೇಳಿದ್ದೀರಾ ಅಂದರೆ ಮೊದಲನೇದಾಗಿ ನನ್ನ ತುಂಬ ಹೃದಯ ಧನ್ಯವಾದಗಳು. ಸೊ ನನ್ನ ಕೆಲವೊಂದು ಸಂದೇಶ ಅಂದರೆ ಸೀಮಿತ ನಂಬಿಕೆ ಮತ್ತು ಸಮೃದ್ಧ ನಂಬಿಕೆ. ಮೊದಲೇ ಹೇಳ್ತಾ ಇದ್ರು ಹಾಸಿಗೆ ಇದ್ದಷ್ಟು ಕಾಲು ಚಾಚುತ್ತೆ. ನಾನು ಹೇಳ್ತೀನಿ, ಹಾಸಿಗೆ ಇದ್ದಷ್ಟು ಯಾಕೆ ಚಾಚ್ಕೊತೀರಾ? ನಿಮ್ಮ ಕಾಲು ಎಷ್ಟು ಉದ್ದ ಇದೆಯೋ ಅಷ್ಟು ಹಾಸಿಗೆ ಹೊಲಿಸ್ಕೊಡಿ. ಎಷ್ಟು ಜಾಸ್ತಿ ಆಗುತ್ತೆ? ಮಾಮೂಲಿ ಹಾಸಿಗೆ 1000 ರೂಪಾಯಿ ಆದರೆ ಇನ್ನು 2 ಅಡಿ ಹೊಲ್ಸೋಕ್ಕೆ ಎಷ್ಟಾಗುತ್ತೆ? 200 ರೂಪಾಯಿ ಜಾಸ್ತಿ ಆಗುತ್ತೆ. 200 ರೂಪಾಯಿ ಹೊಲ್ಸೋಕ್ಕೆ ಆಗಲ್ವಾ? ಸೊ ಆ ನಂಬಿಕೆಯಿಂದ ಆಚೆ ಬನ್ನಿ. ಸಮೃದ್ಧಿ ಅಥವಾ ಏನು ಬಡತನ ಅಂತಕ್ಕಂಥದ್ದು ನಿಜವಾಗ್ಲೂ ಪರಿಸ್ಥಿತಿ ಅಲ್ಲ, ಅದೊಂದು ಮನಸ್ಥಿತಿ. ಅದರಿಂದ ನಾವು ಆಚೆ ಬರಬೇಕು, ಸಮೃದ್ಧವಾಗಿ ಯೋಚನೆ ಮಾಡಬೇಕು. ಯಾವಾಗ ಯೋಚನೆ ಮಾಡೋಕ್ಕೆ ನಾವು ಮಾಡ್ತೀವೋ ಬೆಳೆ ಪ್ರಾರಂಭ ಆಗುತ್ತೆ. ಮನಸ್ಥಿತಿ ವಿರುದ್ಧ ಪರಿಸ್ಥಿತಿಯ ವಿರುದ್ಧ ಮನಸ್ಥಿತಿಯ ಗೆಲ್ಲುವುದು. ಸುಮಾರು ಜನ ನಿದರ್ಶನ ಇದು. ಯಾರು ಅಂತ ಗೊತ್ತಾ? ಮೊದಲನೇವರು ಡಾಕ್ಟರ್ ಬಾಲು ಅಂದ್ಬಿಟ್ಟು. ಡಾಕ್ಟರ್ ಬಾಲು ಅಂದ್ಬಿಟ್ಟು ಅವರು ಮೆಡಿಕಲ್ ಹೋದಾಗ ಅವ್ರಿಗೆ ಸಿಕ್ಕಾಪಟ್ಟೆ ಸಿವಿಯರ್ ಆಗಿ ರ್ಯಾಗಿಂಗ್ ಮಾಡ್ಬಿಡ್ತಾರೆ. ಅವ್ರ ಜೀವನನೇ ಮುಗಿದೋಯ್ತು ಅಂದ್ಬಿಟ್ಟು ಕಾಲೇಜ್ ಬಿಟ್ಬಿಟ್ಟು ರಾಮಕೃಷ್ಣಾಶ್ರಮದಲ್ಲಿ 1 ವರ್ಷ ಕುತ್ಕೊಂಡು ಪುಸ್ತಕ ಓದ್ತಾರೆ. ಆಮೇಲೆ ಅನ್ಸುತ್ತೆ, ನಾನು ಸುಮ್ಮನೆ ಜೀವನ ವೇಸ್ಟ್ ಮಾಡ್ಕೊಂಡೆ, ಹೆದರ್ಕೊಂಡು ಆಚೆ ಬಂದೆ ರ್ಯಾಗಿಂಗ್ ಮಾಡಿದ್ರು ಅಂತ ಅಂದ್ಬಿಟ್ಟು ಮತ್ತೆ ಹೋಗಿ ಮೆಡಿಕಲ್ ಆಗಿ ನಮ್ಮ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಸೋಲಿಗರು ಯಾರಿಗೆ ಮೆಡಿಕಲ್ ಫೆಸಿಲಿಟಿನೇ ಇರ್ತಿರಲಿಲ್ಲ ಅಂಥ ಕಡೆ ಹೋಗಿ ಅವರು ಮತ್ತು ಅವ್ರ ವೈಫ್, ಅವರು ಡಾಕ್ಟ್ರು ಇಬ್ಬರು ಹೋಗಿ ಮೆಡಿಕಲ್ ಸೆಟಪ್ಸ್ನೆಲ್ಲ ಮಾಡಿ ಅವರಿಗೆ ಆರೋಗ್ಯದ ಬಗ್ಗೆ ಕಾಳಜಿನ ಮಾಡಿ ಒಂದು ದೊಡ್ಡ ಸಂಸ್ಥೆಯನ್ನು ಬೆಳೆಸಿದ್ರು. ಇವತ್ತು ಅವರು ಈ ಸ್ಕಿಲ್ ಇಂಡಿಯಾ ಅಂತ ನಮ್ಮ ದೇಶದಲ್ಲಿರ್ತಕ್ಕಂಥ ಕೌಶಲ್ಯದ ಒಂದು ದೊಡ್ಡ ಸಂಸ್ಥೆ ಅದು. ಹೇಗೆ ನಮ್ಮ ದೇಶ ಮುಂದೆ ಬರ್ಬೋದು ಅದರದ್ದು ದೊಡ್ಡ ಮಾರ್ಗದರ್ಶಕರು ಅವರು. ರೌಂಡ್ ಆಫ್ ಅಪ್ಲಾಸ್ ಫಾರ್ ಡಾಕ್ಟರ್ ಬಾಲು. ಆ ಪರಿಸ್ಥಿತಿಯಿಂದ ಅವ್ರು ಎದ್ದು ಬಂದರು. ಎರಡನೇವ್ರು ಯಾರು? ನಮಗೆಲ್ಲ ಗೊತ್ತು ಏನು ಮಾಡಿದ್ದಾರೆ ಅಂತ, ಹೇಳೋದೇ ಬೇಕಾಗಿದೆ. ಮೂರನೇವ್ರು ಯಾರು ಗೊತ್ತಾ? ಅವರು ಸ್ಟೀಫನ್ ಹಾಕಿಂಗ್ ಅಂತ, ಇಡೀ ನಮ್ಮ ಪ್ರಪಂಚದಲ್ಲಿ ಇತ್ತೀಚೆಗೆ ಕಂಡ ಮಹಾ ಮೇಧಾವಿ ವಿಜ್ಞಾನಿ. ಆದರೆ ಕೈ ಸ್ವಾಧೀನ ಇಲ್ಲ, ಕಾಲು ಸ್ವಾಧೀನ ಇಲ್ಲ, ನಡೆಯೋಕ್ಕಾಗಲ್ಲ. ಆ ಮೆಷಿನ್ ಅವ್ರಿಗೆ ಮಾತಾಡಕ್ಕೆ ಬರಲ್ಲ. ವಿಚಿತ್ರವಾದಂತಹ ಒಂದು ಬ್ರೈನ್ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹೈಯೆಸ್ಟ್ ರಿಸರ್ಚ್ ಇನ್ ಸೈನ್ಸ್. ಅವರ ಬ್ರೈನಿಗೆ ಒಂದು ಕಂಪ್ಯೂಟರ್ನ ಕನೆಕ್ಟ್ ಮಾಡಿದ್ರೆ ಆ ಬ್ರೈನ್ನ ರೀಡ್ ಮಾಡಿ ಕಂಪ್ಯೂಟರ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳೋದು. ದ ಬಿಗ್ಗೆಸ್ಟ್ ರಿಸರ್ಚ್ ಹಿ ಹಸ್ ಡನ್. ಅವ್ರು ಆ ಪರಿಸ್ಥಿತಿನ ಹಾಗೆ. ಆದರೆ ನಂತರ ಅನಾಥ ಮಕ್ಕಳು, ಅನಾಥರಿಗೆ ಏನಾದರೂ ಒಂದು ಮಾಡಬೇಕು ಅಂತ ಸಾಧನೆ ಮಾಡಿ ಸುಮಾರು 200-300 ಜನ ಮಕ್ಕಳಿಗೆ ಈ ಥರ ಅನಾಥರಿಗೆ ಒಂದು ಸಂಸ್ಥೆಯನ್ನು ಕಟ್ಟಿ ಅವ್ರಿಗೆ ಮೋಸ್ಟ್ಲಿ ಈ ಸಲ ಭಾರತ ರತ್ನ ಸಿಗುತ್ತೆ, ಖಂಡಿತ ಸಿಗುತ್ತೆ. ಅಂತ ಒಂದು ಸಾಧನೆ ಮಾಡಿ ಅನಾಥರು ಇಲ್ಲ ಅನ್ನೋ ಪ್ರಜ್ಞೆ ಕಾಡಬಾರ್ದು ಅಂತ ಅಷ್ಟು ಸಾವಿರಾರು ಜನಕ್ಕೆ ತಾಯಿ ಆದರು. ಹಾಗೆ ನಾವು ಸಹ ಏಕೆ ಒಂದು ದೊಡ್ಡ ಸಾಧನೆ ಮಾಡ್ಬೋದು, ನಿಮ್ಮ ಮಕ್ಕಳು ಯಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ಸಂದೇಶವನ್ನು ನಾನು ಕೊಡ್ತಾ ಮನಸ್ಥಿತಿ ಮೇಲೆ ಪರಿಸ್ಥಿತಿ ಗೆಲ್ಲುವಂತ ಹೇಳ್ತಾ ಇಲ್ಲಿಗೆ ನನ್ನ ಕೆಲವೊಂದು ಅನಿಸಿಕೆ ಅಭಿಪ್ರಾಯಗಳನ್ನು ಮುಗಿಸ್ತಾ ಇದ್ದೇನೆ. ತುಂಬ ಧನ್ಯವಾದಗಳು. ಇದಾದ್ಮೇಲೆ ಒಂದು ಸಣ್ಣ ಅನಿಸಿಕೆ ಕಾರ್ಯಕ್ರಮ ಇರುತ್ತೆ. ನೀವೇನು ಕಲ್ತ್ಕೊಂಡ್ರ, ನಿಮ್ಗೆ ಏನು ಅನಿಸ್ತು, ಏನು ಇಂಪ್ರೂವ್ ಮಾಡ್ಬೋದು ಅಂತ ದಯವಿಟ್ಟು ಹಂಚ್ಕೊಳ್ಳಿ. ಮತ್ತು ಅದೇ ರೀತಿ ಒಂದು ಸ್ಕ್ಯಾನ್ ಕೋಡ್ ಕೊಟ್ಟಿದೆ ಅಲ್ಲಿ. ಸೊ ತಾವು ದಯವಿಟ್ಟು ತಮ್ಮ ಮೊಬೈಲಲ್ಲಿ ಕ್ಯಾಮ್ರಾದಲ್ಲಿ ಸ್ಕ್ಯಾನ್ ಮಾಡಿ. ಆಮೇಲೆ ಅದು ನನ್ನ ಸಂಸ್ಥೆಯ ಗೂಗಲ್ ರಿವ್ಯೂ. ನಿಮ್ಗೆ ಇದು ವರ್ಕ್ಶಾಪ್ ಇಷ್ಟ ಆಯಿತು ಅಂದರೆ, ಈ ನಾವು ಮಾಡ್ತಕ್ಕಂಥ ಒಂದು ವರ್ಕ್ಶಾಪ್ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು 5 ಸ್ಟಾರ್ ರೇಟಿಂಗ್ ಕೊಡಿ. ಈ ಥರ ಬೇರೆ ಬೇಕಾದರೆ ಮಾತಾಡ್ಬೋದು, ನಾವು ಮಾತಾಡ್ಬೋದು. ಮೊದಲನೇದಾಗಿ ಸೈಂಟ್ ಮೈಕಲ್ ಸ್ಕೂಲ್ಗೆ ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಮತ್ತು ನಿಮ್ಮೆಲ್ಲರಿಗೂ ಸಹ ಸುಮಾರು ಇಷ್ಟು ಹೊತ್ತು ಸಹ ಟೈಮಿಂಗ್ ಮುಗಿಸಿದ್ವಾ? ಲೇಟ್ ಆಯಿತಾ? ಪರವಾಗಿಲ್ವಾ? ಸೊ ಎಲ್ಲರಿಗೂ ವಂದನೆಗಳನ್ನ ತಿಳಿಸ್ತಾ ಕೆಲವೊಂದು ಅಂಶಗಳನ್ನ ಹಂಚ್ಕೊಂಡಿದ್ದೀನಿ. ಅವಾಗ ಏನು ಚಾಲೆಂಜಸ್ ಅಂತ ಮಾತಾಡಿದ್ವು, ಕೆಲವೊಂದು ನಿಮಗೆ ದಾರಿ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಮಕ್ಕಳೆಲ್ಲ ದೊಡ್ಡದಾಗಿ ಬೆಳೆದು ಕನಕಪುರ ಮತ್ತು ನಿಮ್ಮ
ತಂದೆ ತಾಯಿಯ ಮತ್ತು ಕನಕಪುರದ ಹೆಸರನ್ನ ವಿಶ್ವ ದರ್ಜೆಗೆ ಏರಿಸಲಿ ಅಂತ ಹೇಳ್ತಾ ನನ್ನ ಆರೈಕೆಯೊಂದಿಗೆ ಕಾರ್ಯಕ್ರಮ ನಮಸ್ಕಾರ. ನಾವು ಅದಕ್ಕೋಸ್ಕರ ಸ್ವಾಧ್ಯಾಯ ಅಂತ ಒಂದು ಪ್ಲಾಟ್ಫಾರ್ಮ್ ತಗೊಂಡು ಸ್ವಾಧ್ಯಾಯ ಏನಪ್ಪ, ಈ ಪ್ಲಾಟ್ಫಾರ್ಮ್ ಹೇಗೆ ಅಂದರೆ ನೀವು ಮೊಬೈಲ್ ಆ್ಯಪ್, ಸಪೋಸ್ ಮೊಬೈಲ್ ಆ್ಯಪ್ ಇರಲಿಲ್ಲ ಅಂದ್ರೂ ಆ್ಯಪ್ ಯೂಸ್ ಮಾಡೋದು ಬೇಡ ಅಂದರೆ ಕಂಪ್ಯೂಟರ್ ಇದ್ರೂ ಯು ಕ್ಯಾನ್ ವೆಬ್ ಲಾಗಿನ್ ಅಂತ ಮಾಡ್ಬೋದು. ಇದು ಲಾಗಿನ್ ಎಲ್ಲರೂ ಬುಕ್ಸ್ ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಒಂದು ಬುಕ್ಸ್ ಫಸ್ಟ್ ಪ್ರೈಸ್, ಅದಾದಮೇಲೆ QR ಕೋಡ್, ಸ್ಕ್ಯಾನ್ QR ಕೋಡ್ ಫ್ರಮ್ ಯುವರ್ ಮೊಬೈಲ್. ಅಕಸ್ಮಾತ್ ಲಿಂಕ್ ನಿಮಗೆ ಹಾಕಿಲ್ಲ ಮೊಬೈಲ್ QR. So on screen you can see. So here is the first question. What is your child's favorite hobby? So there are multiple options you can select. Other option also is there. Out of from any other hobbies there you can type.